ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಬೆಳಗ್ಗೆ ತಿಂಡಿಗೆ ಬಂದಿರೋದು ಸರಸ್ವತಿಪುರಂಗೆ. ಡಬಲ್ ರೋಡ್ ಸಿಗ್ನಲಿಂದ ಸ್ವಲ್ಪ ಮುಂದೆ ಬಂದು ಅರಳಿ ಮರದ ಕಡೆ ಕ್ರಾಸ್ ಆದರೆ ನಿಮಗೆ ಈ ಟೆಂಟ್ ಹಾಕಿರೋದು ಒಂದು ಸಿಗುತ್ತೆ. ಇಲ್ಲಿ ನಾನ್ ವೆಜ್ ಅಂತೂ ಸಿಕ್ಕಾಬಟ್ಟೆ ಫೇಮಸ್ಸು. ನಿಮ್ಗೆ ಕಾಣ್ತಾ ಇರ್ಬೋದು ಅಲ್ಲಿ ಅರಳಿ ಮರ, ಅಲ್ಲಿ ಇದು ಸಿಗ್ನಲ್ ರೋಡು. ಸೊ ಇಲ್ಲಿಂದ ಕ್ರಾಸ್ ಆದರೆ ಫಸ್ಟ್ ಅಂಗಡಿನೇ ನಾನ್ ವೆಜ್ ಇಟ್ಕೊಂಡಿರ್ತಾರೆ. ಇಲ್ಲಿ ತಲೆಕಾಲು ಗೊಜ್ಜಂತೂ ಸಖತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಬಟ್ ನಾವು ಟ್ರೈ ಮಾಡಿರೋದ್ರಿಂದ ನಾನು ಕೈಮಾ ತೊಗೊಂಡೆ, ನನ್ನ ಹಸ್ಬೆಂಡ್ ಬೂಟಿ ಗೊಜ್ಜು ತೊಗೊಂಡ್ರು. ಎರಡು ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಅಂತ ಬಂದ್ಬಿಟ್ಟು ನನ್ನ ಮೊಬೈಲ್ ಹಿಡ್ಕೊಂಡು ನಿಂತುಬಿಡ್ತವೆ ಬಡ್ಡಿವು. ನೀವು ನೋಡ್ತಿರ್ಬೋದು ಇಡ್ಲಿ ಮತ್ತು ಕೈಮಾ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್. ಜೊತೆಗೆ ಇಡ್ಲಿ ಮತ್ತು ಬೋಟಿ ಗೊಜ್ಜು ತುಂಬ ಒಳ್ಳೆ ಕಾಂಬಿನೇಷನ್. ನೀವು ಯಾರಾದರೂ ಸರಸ್ವತಿಪುರಂ ಕಡೆ ಬರೋರಿದ್ದರೆ ಇಲ್ಲಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ ಕಳೆದು ಹೋಗ್ಬಿಡ್ತೀರಾ. ತಪ್ಪದೆ ನೀವು ತಲೆಕಾಲು ಫ್ರೈನ ಮಿಸ್ ಮಾಡದೆ ಟೇಸ್ಟ್ ಮಾಡಿ. ಸೊ ನಾವಿವತ್ತು ಅದನ್ನು ಟೇಸ್ಟ್ ಮಾಡಿಲ್ಲ, ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ನೀವು ಅದನ್ನು ಮಿಸ್ ಮಾಡ್ಕೊಬೇಡಿ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಅಟ್ ದ ಲೀಸ್ಟ್ ಕಾಳು ಸೂಪು. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಳು ಸೂಪ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿವರೆಗೂ ನಾವು ಕುಡಿಯೋದನ್ನೇ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ, ಶೇರ್ ಮಾಡ್ತಾಯಿರಿ, ಜೊತೆಗೆ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.